ಅಲ್ಲಿ ನೋಡು. ಅಲ್ಲಿ ಅಲ್ಲ ಏನು ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ. ಏನು ಸೂಪರ್ ಆಗಿದೆ ಅಲ್ಲ. ಸ್ನೇಹಿತರೆ, ನಿಮ್ಗೆ ಯಾವಾಗಲೂ ಹೇಳ್ತೀವಲ್ಲ ರಾತ್ರಿ ಹೊತ್ತಲ್ಲಿ ದುಬೈ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದಕ್ಕೆ ನಾವಿವತ್ತು ಬ್ಲೂ ವಾಟರ್ಸ್ ಐಲ್ಯಾಂಡಿಗೆ ಬಂದು JBRನ ತೋರಿಸ್ತಾ ಇದ್ದೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಅಂತ. ರಾತ್ರಿ ಸಮಯದಲ್ಲಿ ನೈಟ್ ಲೈಟ್ಸೊಂದಿಗೆ JBRದು ವೈಬ್ರೆಂಟ್ ಲುಕ್ ನೋಡಿ. ಈ ಬ್ಲೂ ವಾಟರ್ಸ್ ಐಲ್ಯಾಂಡು ಮ್ಯಾನ್ ಮೇಡ್ ಐಲ್ಯಾಂಡ್. ಅಲ್ಲಿ ಕಾಣಿಸುತ್ತೆ ನೋಡಿ, ಕಪ್ಪು ಕಾಣಿಸ್ತಾ ಇದೆ ನೋಡಿ, ಅದು ಸಮುದ್ರ ನೋಡಿ. ಇದು ಕೂಡ ಸಮುದ್ರ. ಒಂಥರ ಇಲ್ಲಿ ಸುಮ್ಮನೆ ಹೀಗೆ ಕೂತ್ಕೊಂಡು ನೋಡ್ತಾ ಇದ್ರೆ ಸ್ಟ್ರೆಸ್ ಎಲ್ಲ ಹೊಟ್ಟೋಗುತ್ತೆ ಅನ್ಸುತ್ತಲ್ಲ ನಿಶಾ. ಫುಲ್ ಕಾಮ್. ನೀರು 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 ಗಾಳಿ ವೆರಿ ವೆರಿ ಪೀಸ್ಫುಲ್ ಅಲ್ಲ. ಹೌದು, ತುಂಬ ಚೆನ್ನಾಗಿದೆ. ಏ ರಿಷಾ, ನೀನು ಆ್ಯಕ್ಚುಲಿ ಒಂಥರ ಸ್ಟ್ರೆಸ್ ಆಗಲಿ ಅಥವಾ ಲೈಫ್ದು ಗುಡ್ ಲಿವಿಂಗ್ ಆ ಥರ ಏನೋ ಎಲ್ಲ ನೀನು ಎಲ್ಲ ಹೇಳ್ತೀಯ ಅಲ್ವಾ ನೀನು? ಹೌದು. ಸೊ ಈಗ ಸ್ಟ್ರೆಸ್ ಅನ್ನೋದು ಯಾರಿಗಿರಲ್ಲ ಅಲ್ವಾ? ಎಲ್ಲರಿಗೂ ಇರುತ್ತೆ. ಒಂದಲ್ಲ ಒಂಥರ. ಇವಾಗ ನನ್ಗನ್ಸೋದು ಸ್ಟ್ರೆಸ್ಸು ನಿನ್ಗನ್ಸ್ಬೋದು ಇಲ್ಲ ಅಂತ. ಹೌದು. ನಿನಗನ್ಸೋದು ನನಗಿಲ್ಲ ಅನ್ಸ್ಬೋದು. ಹೌದು. ಬಟ್ ಯಾರ್ಯಾರ ಲೆವೆಲಲ್ಲಿ ನಾವು ಹೋಗ್ಬಿಟ್ಟು ನೀನು ಸರಿ ಇದೆ ಸರಿ ಇಲ್ಲ ನಾವು ಹೆಂಗೆ ಹೇಳೋಕ್ಕಾಗತ್ತಲ್ವಾ? ಹೌದು. ಅದು ಅವ್ರವ್ರದ್ದು ಮೆಂಟಲ್ ಇದು. ಸೊ ಹಾಗಾಗ್ಬಿಟ್ಟು ನಿನಗೆ ಸ್ಟ್ರೆಸ್ಸಿಗೆ ಏನಾದರೂ ಒಂದು ಏನು ಹೇಳ್ತೀಯಾ? ಸೊ ನನಗೆ ಹೆಂಗಂದರೆ, ನಾನು ಮೇಯ್ನ್ಲಿ ಡೀಲ್ ಮಾಡೋದು ಮೈಂಡ್ಸೆಟ್ ಮ್ಯಾಪಿಂಗ್. ಸೊ ಮೈಂಡ್ಸೆಟ್ ಮ್ಯಾಪಿಂಗ್ ಅಂದರೆ ಪ್ರತಿಯೊಬ್ಬರಿಗೂ ಏನೋ ಒಂದು ಚಾಲೆಂಜಸ್ ಬರುತ್ತೆ ಲೈಫಲ್ಲಿ. ಓಕೆ, ಸೊ ನೀನು ನೋಡಿದ್ಯಾ ಕೆಲವು ಜನರಿಗೆ ಈಗ ಬಿಸ್ನೆಸ್ ಅಂತ ಇತ್ತು, ಬಿಸ್ನೆಸ್ಸಲ್ಲಿ ಲಾಸ್ ಆದರೆ ಕೆಲವ್ರಿಗೆ ತಲೆ ಕೆಟ್ಟೋದಂಗೆ ಆಗುತ್ತೆ, ಏನು ಮಾಡ್ಕೊಳ್ಳೋದು ಗೊತ್ತಾಗಲ್ಲ, ಲೈಫೇ ಎಂಡ್ ಆಗೋಯ್ತು ಅಂತ ಹೇಳೋ ಒಂದು ಲಾಟ್ ಆಫ್ ಪೀಪಲ್. ಕರೆಕ್ಟ್. ಅದೇ ಇನ್ನೊಂದು ಮನುಷ್ಯ ಇರ್ತಾನೆ, ಬಿಸ್ನೆಸ್ಸಲ್ಲಿ 5-6 ಸಲ ಲಾಸ್ ಆಗಿರುತ್ತೆ, 7ನೇ ಸಲ ಇನ್ನೂ ದೊಡ್ಡ ಬಿಸ್ನೆಸ್ ಮಾಡ್ತಾರೆ. ಕರೆಕ್ಟ್. ಅದು ಇನ್ನೊಂದು ಸೆಟ್ ಆಫ್ ಪೀಪಲ್. ಕರೆಕ್ಟ್. ಸೊ ದಟ್ ಈಸ್ ವೇರ್ ಮೈಂಡ್ ಸೆಟ್ ಇಸ್. ಸೊ ಪ್ರತಿಯೊಂದು ನಮಗೆ ಸ್ಟ್ರೆಸ್ ಆಗಲಿ, ಹೆಲ್ತ್ಗೆ ಏನೋ ಕಾಯಿಲೆ ಏನಾನ ಇಶ್ಯೂಸ್ ಆಗಲಿ, ಇಲ್ಲ ಫಿನಾನ್ಷಿಯಲ್ ಇಶ್ಯೂಸ್, ಕರಿಯರ್, ಎಲ್ಲದಕ್ಕೂ 2 ಸೊಲ್ಯೂಷನ್ಸ್ ಯಾವಾಗಲೂ. ಯಾವ ಥರ ತೊಗೋಬೋದು ಅನ್ನೋದು, ನೀನು ಒಂದೋ ತಲೆ ಕೆಡ್ಸ್ಕೊಂಡು ತಲೆ ಹಾಳು ಮಾಡ್ಕೋಬೋದು, ಇಲ್ಲ ಅದನ್ನು ನೀನು ಹೇಗೆ ಸಾಲ್ವ್ ಮಾಡ್ತೀಯ, ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ. ಸೊ ನಾನು ಕಲಿಸೋದು ಇಷ್ಟೇ, ಲೈಫಲ್ಲಿ ಏನೇ ಬಂದರೂ ಅಲ್ಲ, ನಂದು ಬೇಸಿಕ್ ಥಿಂಗ್ ಇಸ್ ದ್ಯಾಟ್
ದಿಸ್ ಟು ಶಾಲ್ ಪಾಸ್ ಅಂದರೆ ಹೌದು. ಈ ಸಿಚುವೇಶನ್ ಪಾಸ್ ಆಗುತ್ತೆ ನಮ್ಮ ಜೀವನದಲ್ಲಿ. ಮಳೆ ಬಂದ್ರೆ ಬಿಸಿಲು ಬರುತ್ತೆ, ಬಿಸಿಲು ಬಂದ್ರೆ ಮಳೆ ಬರುತ್ತೆ. ಇದು ಲೈಫ್. ಯಾವುದೂ ಒಂದೇ ತರ ಇರಲ್ಲ ಮಾತ್ರ. ಸುಖ ಆಗ್ಲಿ ಮತ್ತೆ ಕಷ್ಟ ಆಗ್ಲಿ ಎಲ್ಲಾನು ಪಾಸ್ ಆಗಿ ಹೋಗುತ್ತೆ. ಹೌದು. ಸೊ ಸುಖ ಇದ್ದಾಗ ನಾವು ಏನು ಯೋಚನೆ ಮಾಡೋದು ಬೇಕಿಲ್ಲ, ಬಟ್ ಕಷ್ಟ ಬಂದಾಗ ಮಾತ್ರ ಯಾವಾಗಲೂ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಈ ಸಿಚುವೇಶನ್ ಹೋಗೇ ಹೋಗುತ್ತೆ, ಅದಾದಮೇಲೆ ಇನ್ನೂ ತುಂಬ ಒಳ್ಳೇದು ಬರುತ್ತೆ. ನಂಗೆ ಕನ್ನಡದಲ್ಲಿ ಕರೆಕ್ಟ್ ಟ್ರಾನ್ಸ್ಲೇಷನ್ ಬರಲ್ಲ ಹೇಳೋಕ್ಕೆ, ನಾನು ಒಂದು ಅಫರ್ಮೇಷನ್ ಹೇಳ್ತೀನಿ. ಎವ್ರಿಥಿಂಗ್ ವಿಚ್ ಕಮ್ಸ್ ಟು ಮೈ ಲೈಫ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಮೀ ಮಚ್ ಬೆಟರ್ ಥಿಂಗ್ಸ್ ಅಂತ. ಸೊ ಪ್ರತಿ ಸಲನೂ ಅಷ್ಟೇ, ನನಗೆ ನನ್ನ ಲೈಫ್ ಎಕ್ಸ್ಪೀರಿಯೆನ್ಸು ಹಾಗೆ. ನಾನೊಂದು 10-15 ವರ್ಷದಿಂದ ನಂಬಿದ್ದೀನಿ. ಪ್ರತಿ ಸಲ ಎನಿ ಚಿಕ್ಕ ಚಾಲೆಂಜ್ ಬಂದರೂ ನಾನು ಇಮಿಡಿಯೇಟ್ಲಿ ದೇವ್ರಿಗೆ ಹೇಳ್ತೀನಿ, ನನಗೆ ಗೊತ್ತು ಇವಾಗ ಇನ್ನೂ ಒಳ್ಳೇದೇನೋ ನೀನು ಮಾಡ್ತೀಯ ನನಗೆ. ಹೌದು, ಹಾಗೆ. ಪಾಸಿಟಿವ್ ಪರ್ಸನ್ ಯಾವತ್ತು ಹಾಗೇನೆ ಥಿಂಕ್ ಮಾಡೋದು. ಸೊ ನೀನು ಹಾಗೇನೆ ಪಾಸಿಟಿವ್ ಆಗಿ ಇರ್ಬೇಕಲ್ವಾ. ಆ ಥರ ನೀವು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಏನಾಗುತ್ತೆ ಗೊತ್ತಾ, ನೀವು ಏನೇ ಕಷ್ಟದಲ್ಲಿರಿ ಸೊಲ್ಯೂಷನ್ ಯಾರೋ ಒಬ್ಬರು ಬರ್ತಾರೆ, ಯಾವುದೋ ಒಂದು ಥರದಲ್ಲಿ ನಿಮಗೆ ಹೆಲ್ಪ್ ಸಿಕ್ಕುತ್ತೆ ಆ್ಯಂಡ್ ಆ ಸಿಚುವೇಶನ್ ಹೊರಟೋಗುತ್ತೆ. ನಾನು ಇನ್ನೊಂದು ಪ್ರಾಕ್ಟೀಸು, ನೀ ಹೇಳ್ತಾ ಇರೋದೆಲ್ಲ 100% ರೈಟು. ಅದು ಯಾವಾಗಲೂ ಪಾಸಿಟಿವ್ ಆಗೇ ಇರಬೇಕು ಜೀವನದಲ್ಲಿ. ನಾವು ಸ್ವಲ್ಪ ನೆಗೆಟಿವ್ ಏನಾದ್ರು ಥಿಂಕ್ ಮಾಡೋಕ್ಕೆ ಶುರು ಮಾಡ್ತು ಅಂದರೆ ಅಷ್ಟೇ, ಬರೋ ಕಾಯಿಲೆನೆಲ್ಲ ತರಿಸ್ಕೊಂಡು ಕೂತ್ಕೋಬೇಕಷ್ಟೇ. ಆಯಿತಾ? ಸೊ ನಾನು ಹೆಂಗೆ ಅಂದರೆ, ಇವಾಗ ಏನಾದ್ರು ತುಂಬ ಸ್ಟ್ರೆಸ್ ಆಗುತ್ತೆ ಅಂತ ಇಟ್ಕೊ, ಯಾರಿಗಿರಲ್ಲ, ಎಲ್ಲರೂ ಇರುತ್ತಲ್ವಾ. ಸೊ ನಾನೇನು ಹೇಳಿದ್ರೆ, ಒಂದು ಆರಾಮದಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಳ್ಳಿ. ಆಮೇಲೆ ಒಂದು ಬಲೂನ್, ಆಯಿತಾ, ಬಲೂನ್ನ ನೀವು ಊದ್ದಂಗೆ, ಆ ಬಲೂನಲ್ಲಿ ಒಂದೊಂದೇ ನಿಮ್ಗೆ ಅನ್ಸೋ ಕಷ್ಟ ಏನಿದೆ, 1, 2, 3 ನಿಮ್ಗೆ ಅನ್ಸಿದ ಕಷ್ಟನೆಲ್ಲ ಬಲೂನಲ್ಲಿ ಹಾಕಿ, ಅಂದರೆ ಊದಿರೋ ಬಲೂನಲ್ಲಿ. ಹೌದು. ಆಮೇಲೆ ಅದನ್ನು ಟೈ ಮಾಡಿ ಅಂತ ಬಿಟ್ಬಿಡಿ. ಬಿಟ್ಟಿದ್ದನ್ನು ನೀವು ಇಮ್ಯಾಜಿನ್ ಮಾಡಿ, ಏನಂದರೆ ಹೋಯ್ತು ದೂರ ಹೋಯ್ತು, ಆಮೇಲೆ ಸ್ವಲ್ಪ ಹೊತ್ತಿಗೆ ನಿಮಗೆ ಕಾಣಿಸ್ಲೇ ಇಲ್ಲ. ಕರೆಕ್ಟ್. ಇದನ್ನು ಮಾಡಿದವಾಗ ಏನಾಗುತ್ತೆ ಅಂದರೆ, ಈ ಥರ ಒಂದಿನ ಮಾಡಿಬಿಟ್ಟು ಕೂತ್ಕೊಂಡ್ಬಿಟ್ಟು ನನಗೇನು ಆಗಿಲ್ಲ ಅಂತಲ್ಲ. ನಿಮ್ಗೆ ಸ್ಟ್ರೆಸ್ ಆಗಿದ ತಕ್ಷಣ ಕೂತ್ಕೊಂಡು ಆರಾಮದಲ್ಲಿ ಸ್ವಲ್ಪ ಕೂತ್ಕೊಂಡು ಈ ಥರ ಮಾಡಿದವಾಗ ನಿಜವಾಗ್ಲೂ ನಿಮ್ಮ ಸ್ಟ್ರೆಸ್ಸು ಎಷ್ಟೊಂದು ನಿಮಗೆ ಕಮ್ಮಿಯಾಗಿ ಹೋಗುತ್ತೆ. ಹೌದು. ಇದನ್ನು ಬಲೂನ್ ಥೆರಪಿ ಅಂತನಾ ಏನಾದರೂ ಒಂದು ನೀವು ತಿಳ್ಕೊಳ್ಳಿ, ಬಟ್ ಇದನ್ನು ಟ್ರೈ ಮಾಡಿ. ಇದು ನಿಜವಾಗ್ಲೂ ಇದರಲ್ಲಿ ಒಳ್ಳೇದಾಗತ್ತೆ. ಹೌದು. ಆಮೇಲೆ ಇನ್ನೂ ಒಂದು, ಇದು ನಮ್ಮ ಮಕ್ಕಳು, ನಾವು ಎಲ್ಲರೂ ಮಾಡ್ತೀವಿ, ತುಂಬ ವರ್ಷಗಳಿಂದ ಮಾಡ್ತೀವಿ. ಇದನ್ನು ಜಾರ್ ಥೆರಪಿ ಅಂತ ಹೇಳೋದು. ಸೊ ನಮ್ಮ ಮನೆಯಲ್ಲಿ 2 ಗ್ಲಾಸ್ದು ಜಾರ್ ಇದೆ. ಸೊ ಎನಿಥಿಂಗ್ ನಿನಗೆ ಹ್ಯಾಪಿ ಆಗಿರೋದಾದರೂ ಅದನ್ನು ಬರೆದುಬಿಟ್ಟು ಚಿಕ್ಕ ಪೇಪರಲ್ಲಿ ಆ ಜಾರ್ ಒಳಗೆ ಹಾಕ್ಬಿಡ್ತೀಯ. ಆ್ಯಂಡ್ ಎನಿಥಿಂಗ್ ಸ್ಯಾಡ್ ಆದರೆ ಇನ್ನೊಂದು ಜಾರಲ್ಲಿ ಹಾಕ್ತೀಯ. ಸೊ ಇದನ್ನು ನೀವು ಪ್ರತಿ ತಿಂಗಳು, ಅಥವಾ ನಾವು ಇವಾಗ ವರ್ಷಕ್ಕೊಂದ್ಸಲ, ಮೊದಲೆಲ್ಲ ಮಕ್ಕಳು ಖುಷಿ ಚಿಕ್ಕವರಲ್ಲ, ಆವಾಗ ಪ್ರತಿ ತಿಂಗಳು ಮಾಡೋರು. ಇವಾಗ ವರ್ಷದ ಎಂಡಿಂಗಲ್ಲಿ ನಾವೇನು ಮಾಡ್ತೀವಿ, ಆ ಹ್ಯಾಪಿ ಜಾರ್ ಇದೆ ಅಲ್ವಾ, ಸೊ ಫಸ್ಟ್ ನಾವು ಸ್ಯಾಡ್ ಜಾರ್ನ, ಅದರಲ್ಲಿರೋ ಪೇಪರ್ಗಳನ್ನ ಓಪನ್ ಮಾಡಲ್ಲ, ಅದನ್ನು ಸುಟ್ಟಾಕ್ಬಿಡ್ತೀವಿ. ಕರೆಕ್ಟ್. ಸುಟ್ಟಾಕಿ ಬಿಸಾಕ್ಬಿಡ್ತೀವಿ ಅದನ್ನು, ಆ ಪೇಪರ್ನ. ಬಟ್ ಹ್ಯಾಪಿ ಜಾರಲ್ಲಿರೋ ಎಲ್ಲನ ಓಪನ್ ಮಾಡಿ ನಾವು ಓದ್ತೀವಿ. ಕರೆಕ್ಟ್. ಸೊ ಪ್ರತಿಯೊಬ್ಬರದ್ದು ಆವಾಗ ನೀನು ನೋಡಿದ್ರೆ ನಿಂದು ಸ್ಯಾಡ್ ಜಾರಲ್ಲಿ ಏನು ಕಮ್ಮಿ ಇರಲ್ಲ, ಹ್ಯಾಪಿ ಜಾರ್ ವಿಲ್ ಬಿ ಆಲ್ವೇಸ್ ಮೋರ್. ಸೊ ಇದು ನಾನು ಮಕ್ಕಳಿಗೆ ಮಾಡಿರೋ ಪ್ರಾಕ್ಟೀಸ್ ಆವಾಗ. ಕರೆಕ್ಟ್. ಬಟ್ ಅದನ್ನ ಮಾಡ್ತಾ ಇವಾಗ ಏನಾಗಿದೆ ಅಂದ್ರೆ ನಾವೆಲ್ಲರೂ ಮಾಡ್ತೀವಿ ಮನೆಯಲ್ಲಿ ಹಾಗೆ. ಚೆನ್ನಾಗಿದೆ. ಸೊ ದ್ಯಾಟ್ ಆಲ್ಸೋ ಈಸ್ ನೈಸ್. ಯಾಕಂದ್ರೆ ಅದೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಸೆಟ್ ಆಗುತ್ತೆ ಲೈಫಲ್ಲಿ. ಯಾವ್ದು ನಿಮ್ಗೆ ಕರೆಕ್ಟ್ ಅನ್ಸುತ್ತೆ. ಈಗ ಕೆಲವರು ನೋಡಿ ಮೆಡಿಟೇಷನ್ ಮಾಡ್ತಾರೆ, ಹೌದು, ಅವ್ರಿಗೆ ಮೆಡಿಟೇಷನ್ ವರ್ಕ್ ಆಗುತ್ತೆ. ಇನ್ನು ಕೆಲವರಿಗೆ ಜಸ್ಟ್ ನೀವು ಎವ್ರಿ ಅರ್ಲಿ ಮಾರ್ನಿಂಗ್ ವಾಕಿಂಗ್, ಮೆಡಿಟೇಷನ್ ಅದೆಲ್ಲ ಆಗಲ್ಲ. ಯಾಕೆಂದ್ರೆ ನಾನು ತುಂಬ ಒಂಥರ ಫಾಸ್ಟ್ ಪರ್ಸನ್. ನಾನು ಕೂತ್ಕೊಂಡು 1 ಗಂಟೆ ಮೆಡಿಟೇಟ್ ಮಾಡು ಅಂದರೆ ನಾನು ಓಡೋಗ್ಬಿಡ್ತೀನಿ. ಅದಕ್ಕೆ ನಾನು ಆ ಬಲೂನ್ ಥೆರಪಿ ಮಾಡಿ, ಅದರೊಳಗಡೆ ನನಗೆ ಜಾಸ್ತಿ ಸಮಯನೂ ತಗೊಳ್ಳಲ್ಲ ಅದು. ಮತ್ತು ಅದು ವರ್ಕ್ ಆಗಿದೆ ನನಗೆ. ಹಾಗೆ ನಾನು ಹೇಳಿದೊಂದು ಕೆಲವರಿಗೆ ವರ್ಕ್ ಆಗಿದೆ. ಹೌದು. ಸೊ ಒಬ್ಬೊಬ್ಬರಿಗೆ ಒಂದೊಂದು ವರ್ಕ್ ಆಗುತ್ತೆ. ಸ್ಟ್ರೆಸ್ನ ಡೀಲ್ ಮಾಡಿ, ನಮಗೆ ಬರದೆ ಸ್ಟ್ರೆಸ್ ಬೇರೆ ಯಾರಿಗೆ ಬರ್ತದೆ. ಹೌದು. ಆಮೇಲೆ ನೀವು ಎಲ್ಲರಿಗೂ ಊರಲ್ಲಿ ಹೋಗಿ ಹೇಳಬೇಕಾಗಿಲ್ಲ ನಿಮ್ಗೆ ಕಷ್ಟ ಬಂದಾಗ. ಬಟ್ ನಿಮ್ಮ ಲೈಫಲ್ಲಿ ಅಟ್ಲೀಸ್ಟ್ 1-2 ಒಳ್ಳೆ ರಿಯಲ್ ಫ್ರೆಂಡ್ಶಿಪ್ಸ್ ಇಟ್ಕೊಳ್ಳಿ. ಯಾಕೆ ಗೊತ್ತಾ, ಈಗಿನ ಕಾಲದಲ್ಲಿ ಏನಾಗಿದೆ, ಯಾರ ರಿಯಲ್ ಕಲರ್ ತೋರಿಸಲ್ಲ. ನಮಗೇನೋ ಒಳ್ಳೇದಾದರೆ ಎಲ್ಲರಿಗೂ ಹೋಗಿ ಹೇಳ್ತೀವಿ ನಾವು. ಬಟ್ ಏನೋ ಕಷ್ಟ ಬಂದರೆ ನಾವೆಲ್ಲರೂ ಒಂಥರ ಹೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಜನರು. ನಾನಂತೂ ಮಾಡೋದೇ
ಇಲ್ಲ. ನೀನ್ ಮಾಡಲ್ಲ, ಬಟ್ ಬುಕ್ ನಾನು ಹೌದು ಬಟ್ ಏನಿದೆ ಬಡಬಡ ಅಂತ ಹೇಳಿ ಆಯ್ತು ಅಷ್ಟೇ. ಬಟ್ ತುಂಬಾ ಜನರಿಗೆ ಏನು ಭಯ ಗೊತ್ತಾ, ಅವರು ಏನಂತ ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯ ಬಂದ್ಬಿಡುತ್ತೆ ಅಂತ ಭಯ ಜನರಿಗೆ. ಫ್ರೆಂಡ್ಶಿಪ್ಸ್ ಕೆಲವೊಂದ್ಸಲ ಹಾಳಾಗೋಗುತ್ತೆ. Correct. ಸೊ ಅದರಿಂದ ಅವ್ರು ಏನು ಮಾಡ್ತಾರೆ, ಏನೋ ಕಷ್ಟ ಬಂದಾಗ ಸುಮ್ಮನೆ ಆಗ್ಬಿಡ್ತಾರೆ. Correct. ಅದು ಯಾವಾಗ ನೀವು ಮನಸ್ಸಲ್ಲಿ ಇಟ್ಕೋತೀರಾ ಅದು ಜಾಸ್ತಿ ಆಗುತ್ತೆ. ನಾನಂತೂ ಅದೇ ನೀನೇ ನೋಡಿದ್ಯಲ್ಲ ನನ್ನನ್ನು, ಹಿಂಗಾದ್ರೆ ಹಿಂಗೆ ಹೇಳ್ತಾ ಇರ್ತೀನಿ ಅದನ್ನ. ನಾನು ಅಷ್ಟೇ, ನಾನು ಊರಲ್ಲಿರೋರು ತಲೆಲ್ಲ ಹಾಳು ಮಾಡಿಬಿಡ್ತೀನಿ, ಹೋಗ್ಬಿಟ್ಟು ಹೇಳಿ ನನಗೆ ಬಂದಿದೆ ಹಿಂಗೆ ಮನಸ್ಸಲ್ಲಂತೂ ಇಟ್ಕೊಳ್ಳಲ್ಲ. ಸೇಮ್ ಹಾಗೆ. ಬಟ್ ಈ ಥರ ಟಿಪ್ಸ್ ಕೆಲವೊಂದು. ಸೊ ನಂದು ಮೇನ್ ಪ್ರೊಫೆಷನ್ನೇ ಅದು ಮೈಂಡ್ ಸೆಟ್ ಥೆರಪಿ ನಾನು ಕಲಿಸೋದು. ಇವಳ ಹತ್ರ ಏನಾದರೂ ಒಂದು ನೀವೇನಾದರೂ ನಿಮ್ಗೇನಾದರೂ ಬೇಕಿದ್ರೆ ಕೇಳಿ. ನೆಕ್ಸ್ಟ್ ಯಾವುದಾದ್ರೂ ಇದರಲ್ಲಿ ಇದೇ ಥರ ಏನಾದರೂ ವಿಡಿಯೋ ಕವರ್ ಮಾಡಬೇಕಾದ್ರೆ ಅದನ್ನು ಇವಳು ಹೇಳ್ತಾಳೆ. ಖಂಡಿತವಾಗ್ಲೂ ಅಡಿಗೆಗೆ ಇವಳನ್ನ ಕೇಳಿ, ಮೈಂಡ್ ಸೆಟ್ ಥೆರಪಿ ನನ್ನ ಕೇಳಿ. ಓಕೆ, ನಡೆಯೋಣ ಒಂಚೂರು. ತಲೆ ತಿಂದಾಯ್ತು ಇವಾಗ ಇವರಿಗೆ. ಎಷ್ಟು ಜನಕ್ಕೆ ಬೋರ್ ಹಿಡಿತೋ ಏನೋ ಗೊತ್ತಿಲ್ಲ. ಕೆಲವ್ರಿಗೆ ಇಷ್ಟ ಇರ್ಬೋದು, ಕೆಲವ್ರು ಬೋರ್ ಹಿಡಿದಿರ್ಬೋದು. ಪರವಾಗಿಲ್ಲ ನಮಗೆ ಗೊತ್ತು ನಿಮಗೆ ನಮ್ಮನ್ನೆಲ್ಲ ಇಷ್ಟ ಇದೆ. ಸೊ ಇಟ್ ಇಸ್ ಫೈನ್. ನಾನು ಹೇಳ್ತೀನಲ್ಲ, ಇವಾಗ ಬೋರ್ ಆದರೂ ಫ್ಯೂಚರಲ್ಲಿ ಇಂಟ್ರೆಸ್ಟಿಂಗ್ ಏನೋ ಬರ್ಬೋದು ಅಲ್ವಾ? ಹೌದು, ಹಾಗೆ. ಓಕೆ, ಲೆಟ್ಸ್ ಗೋ. ಸೊ ನೋಡಿ, ಇಲ್ಲಿ ಔಟ್ಡೋರ್ ಸ್ಪೇಸ್ ಇದೆ ಅಲ್ಲ, ಬೀಚ್ ಆಕ್ಸಸ್ ಇದೆಲ್ಲ ಇಲ್ಲಿರುವ ಹೋಟೆಲ್ಸಲ್ಲಿ ಇರೋರಿಗೆ. ಸೊ ಈ ಕಡೆ ನೋಡು, ಎಲ್ಲ 5 ಸ್ಟಾರ್ ಹೋಟೆಲ್ಸ್ ಇದೆ. ಸೊ ಇಲ್ಲಿ ಸ್ಟೇ ಮಾಡೋ ಎಲ್ಲ ಗೆಸ್ಟ್ಗಳಿಗೆ ಈ ಬೀಚ್ ಆಕ್ಸಸ್ ಫ್ರೀ ಇರುತ್ತೆ. ಇಲ್ಲಾಂದರೆ ನಾವು ಪೇ ಮಾಡಿ ಹೋಗ್ತೀವಿ. ಹೌದು, ಕೆಲವು ರೆಸ್ಟೋರೆಂಟ್ಸ್ಗೆಲ್ಲ ನೀನು ಹೋಗೋದಾದರೆ ಇಲ್ಲಿ ಅದು ಬೀಚ್ ಆಕ್ಸಸ್ ಇದ್ದರೆ ಅದಕ್ಕೆ ಪೇ ಮಾಡಿಬಿಟ್ಟು ನೀವು ಬೀಚ್ ಆಕ್ಸಸ್ ಯೂಸ್ ಮಾಡ್ಬೋದು. ಸೊ ಆಮೇಲೆ ಇಲ್ಲಿ JBR ಅಲ್ಲಿ ಎಷ್ಟೊಂದು ಹೌದು. ಸೊ ಎಷ್ಟೊಂದು ಬಾರ್ಗಳು ಆ್ಯಂಡ್ ನೈಟ್ ಕ್ಲಬ್ಸ್ ಎಲ್ಲ ಇದೆ. ಬಟ್ ಇಲ್ಲಿ ಸ್ಟ್ಯಾಂಡ್ ಅಲೋನ್ ಮಾಡೋಂಗಿಲ್ಲ, ಅಂದರೆ ಸೆಪ್ರೇಟಾಗಿ ಬರೀ ಕ್ಲಬ್ ಅಥವಾ ಬಾರ್ ಇಡೋಂಗಿಲ್ಲ. ಅದು 5 ಸ್ಟಾರ್ ಹೋಟ್ಲ್ ಒಳಗೆ ಮಾತ್ರ ಇರಬೇಕು. ಸೊ ಎನಿ ಆಫ್ ದ ಹೋಟೆಲ್ಸ್ ಒಳಗಡೆ ಮಾತ್ರ ನಿಮಗೆ ಲೈಸೆನ್ಸ್ಡ್ ಜಾಗ ಇರೋದು. ಸೊ ಡ್ರಿಂಕಿಂಗ್ ಏನಿದ್ರು ಇಲ್ಲಿ ಹೊರಗಡೆ ಏನಿದೆಯೋ ಅದೆಲ್ಲ ಬಂದು ಈ ಹೋಟೆಲ್ಸ್ ಒಳಗಡೆ ಅಪ್ರೂವಲ್ ಇರುವ ಲೈಸೆನ್ಸ್ ಮಾತ್ರ. ಸೊ ಅದರ್ವೈಸ್ ಇಟ್ಸ್ ನಾಟ್ ಅಲೌಡ್. ಹಾಗೂ ಒಂಥರ ಹೊರಗಡೆ ಕೂತ್ಕೊಂಡು ಬಿಯರ್ ಕುಡಿಯೋದು ಅವೆಲ್ಲ ಯಾವುದೂ ಮಾಡೋಂಗಿಲ್ಲ. ಹೌದು, ಜಾಗಗಳಿದೆ, ಬಟ್ ಅದೆಲ್ಲ ಇಟ್ ವಿಲ್ ಬಿ ಎ ಪಾರ್ಟ್ ಆಫ್ ಹೋಟೆಲ್ ಅಷ್ಟೇ. ಹಾಗೆ ಇಲ್ಲ ಸುಮ್ಮನೆ ಇವಾಗ ಒಂದು ಇಟ್ಕೊಂತೀನಿ, ನಾನು ದಾರಿ ಒಳಗಡೆ ಕುಡಿತೀನಿ, ಕಾರಲ್ಲಿ ಕುಡಿತೀನಿ, ಅವೆಲ್ಲ ಯಾವುದೂ ಇಲ್ಲ. ಹೌದು. ಸೊ ಆ ಥರ ಎಲ್ಲ ಯಾವುದೂ ಮಾಡಕ್ಕೆ ಹೋಗಬೇಡಿ. ಆ್ಯಂಡ್ ವೆರಿ ಹೆವಿ ಫೈನ್ಸ್ ಇದೆ. ಹೌದು. ಸೊ 50,000-60,000 ಫೈನ್ಸ್. ಅದನ್ನು ವರ್ತ್ ಆಗಲ್ಲ. ಹೌದು. ಹೋಟೆಲ್ ಅಲ್ಲ, ರೂಮ್ ಅಲ್ಲ, ಕರೆಕ್ಟ್. ಎಲ್ಲರೂ ಎಂಜಾಯ್ ಮಾಡಿ, ಅದಕ್ಕೇನಂತೆ ಅಲ್ವಾ? ಆಮೇಲೆ ಇವಾಗ ಈಸಿಯಾಗಿ ಸೇಲ್ ಮಾಡ್ತಾರೆ. ಮೊದಲೆಲ್ಲ 20 ವರ್ಷದ ಹಿಂದೆ ಆವಾಗ ಶಾಪ್ಸ್ ಇರ್ತಾ ಇರಲಿಲ್ಲ. ಇವಾಗ MMI ಅಂಥದ್ದೆಲ್ಲ ಶಾಪ್ಸ್ ಇದೆ, ತಗೊಳ್ಬೋದು. ತಗೊಂಡು ಹೋಟೆಲಲ್ಲಿ ಹೋಗಿ ಎಂಜಾಯ್ ಮಾಡಿ. ಏನೀಗ ಹೌದು, ಬಟ್ ಪಬ್ಲಿಕ್ ಪ್ಲೇಸಸ್ ಅಲ್ಲ, ಪಬ್ಲಿಕ್ ಪ್ಲೇಸ್ ಹೌದು, ಯಾವುದು ಬೇಡ. ಆ್ಯಂಡ್ ಇವನ್ ಎನಿ ಕೈಂಡ್ ಆಫ್ ಬಿಹೇವಿಯರ್ ಈ ಥರ ಔಟ್ಡೋರ್ಸಲ್ಲಿ ತುಂಬ ಸ್ಟ್ರಿಕ್ಟ್ ಆಗೋಗಿದೆ ಈಗ. ಅದೊಂದು ಕೇರ್ಫುಲ್ ಆಗಿರಿ. ಎಷ್ಟು ಎಂಜಾಯ್ ಮಾಡ್ಬೋದು, ಬಟ್ ಎಟ್ ದ ಸೇಮ್ ಟೈಮ್ ರೂಲ್ಸ್ ರೆಗ್ಯುಲೇಷನ್ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ಡೆಫಿನೆಟ್ಲಿ. ಯಾವ ಕಂಟ್ರಿಗೆ ಹೋದ್ರೂ ನಾವು ಮಾಡಬೇಕಾಗತ್ತೆ. ಹೌದು. ಯಾವಾಗಲೂ ಯಾವುದಾದ್ರು ಕಂಟ್ರಿಗೆ ಹೋಗೋಕೆ ಮೊದಲು ನಾವು ಒಂದು ಸ್ವಲ್ಪ ನೋಡಿಕೊಂಡು ಕರೆಕ್ಟ್ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ನೋಡ್ಕೊಂಡಿದ್ರೆ ನಮಗೆ ತೊಂದರೆ ಆಗಲ್ಲ ಅಷ್ಟೇ. ಆಮೇಲೆ ಇದು ನಮ್ಮ ಒಳ್ಳೇದಕ್ಕಲ್ವಾ? ಅಲ್ವಾ? ವೈ ನಾಟ್? ಕರೆಕ್ಟ್. ವಾಟರ್ ಕಾರ್ಸ್. ಆ ಕಡೆ ಎಲ್ಲ ಜೆಟ್ ಸ್ಕೀಗಳು. ರಾತ್ರಿ ಆಯ್ತಲ್ಲ, ಅದಕ್ಕೆ ಇದೆಲ್ಲ ಇಲ್ಲಿ ಬಂದಿದೆ. ಹೌದು. ಔಟ್ಡೋರ್ ಜಿಮ್ ಅಲ್ವೇನೆ? ಹೌದು. ಎಷ್ಟು ರೆಸ್ಟೋರೆಂಟ್ಸ್ ನೋಡು. ಪದೇ ಹೇಳಿದೆ ಒಂದೇ ಮಾತು, ಟೈಮ್ ಇಟ್ಕೊಂಡು ಬರಬೇಕಾ? ಹೌದು ಅಲ್ಲ? ಹೌದು.
ಇಲ್ಲ, ಈ ಕ್ಲಬ್ ತುಂಬ ಚೆನ್ನಾಗಿದೆ. ಈ ಬ್ಲಾಬ್ಲಾ ಅಂತ ಇಲ್ಲಿ ರೈಟಲ್ಲಿದೆ, ಅದ್ರ ಒಳಗಡೆ 11 ಕ್ಲಬ್ ಇದೆ. 11. ಸೊ ಈ ಫುಲ್ ನೋಡಲ್ಲಿ ಕಾಂಪೌಂಡ್ ಕಾಣ್ತಾ ಇದೆ ಅಲ್ಲ, ಇಲ್ಲಿಂದ ಎಂಡ್ ತನಕ ಅದರೊಳಗಡೆ 11 ಕ್ಲಬ್ ಇದೆ. ವೆರಿ ನೈಸ್. ಬೇರೆ ಬೇರೆ ಕಂಟ್ರೀಸ್ದು ವೆರಿ ಬ್ಯೂಟಿಫುಲ್ ಆಗಿದೆ. ಎಷ್ಟೊಂದು ಥರ ನಿಮಗೆ ಸುಮ್ಮನೆ ಬರೀ ಡ್ರಿಂಕ್ಸ್ಗೆ ಹೋಗೋ ಜಾಗಗಳಿದೆ, ಡ್ಯಾನ್ಸ್ ಮಾಡಬೇಕು ಇದೆ, ಒಳ್ಳೆ ಮ್ಯೂಸಿಕ್ ಇರೋ ಜಾಗ ಇದೆ, ಒಳ್ಳೆ ಫುಡ್ ಇರೋದಿದೆ. ಎಲ್ಲ ಲೈವ್ ಬ್ಯಾಂಡ್ಸ್ ಇದೆ. ಹೌದೌದು, ಡಿ ಜೆ ಇದೆ, ಆಮೇಲೆ ಲೈವ್ ಸಿಂಗಿಂಗ್ ಇದೆ. ಸೊ 11 ಜಾಗ ಇದೆ ಅದರೊಳಗಡೆ, ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿ ವಾಟರ್ ಫೀಚರ್ ಇದೆ, ನೀರೊಳಗಡೆ ಒಂದು ಕ್ಲಬ್ ಇದೆ. ಸೊ ಇಟ್ಸ್ ವೆರಿ ನೈಸ್. ಸೊ ಇದು JBRದು ವೆರಿ ಫೇಮಸ್ ಏರಿಯಾ, ದ ವಾಕ್ ಅಂತ ಹೇಳ್ತಾರೆ. ಸೊ ತುಂಬ ರೆಸ್ಟೋರೆಂಟ್ಸ್, ಕ್ಲಬ್ಸ್ ಸೇಮ್. ಆ್ಯಂಡ್ ಬೆಸ್ಟ್ ಥಿಂಗ್ ಇಸ್ ಆ್ಯಡ್ ಇಲ್ಲಿಗೆ ಬರೋಕ್ಕೆ ನಿಮಗೆ ಮೆಟ್ರೋ ಆ್ಯಕ್ಸಸ್ ಇದೆ, ಮೆಟ್ರೋಲ್ ಬರ್ಬೋದು ನೀವು. ಸೊ ಇಟ್ ಈಸ್ ವೆರಿ ಈಸಿ. ಯಾರು? ಇಲ್ಲ, ನಾನು ಇವಾಗ ಮೆಟ್ರೋಲೇ ಹೋಗೋದು. ಇಲ್ಲ. ನೋಡಿ ಟ್ರಾಫಿಕ್ ವೀಕ್ ಡೇಲಿ ಹೇಗಿದೆ. ದುಬೈ ವೀಕ್ ಡೇ ವೀಕೆಂಡ್ ಎಲ್ಲ ಒಂದೇ ಅಲ್ವಾ? ಹೌದು, ಟ್ರಾಮ್ ಅಲ್ಲ. ಇಲ್ಲೆಲ್ಲ ಒಂದು ಸೈಡ್ ಫುಲ್ ಸೈಕಲ್, ಸೊ ಒಂದು ಸೈಡ್ ಏನಿದೆ. ವೆರಿ ಬ್ಯೂಟಿಫುಲ್, ಸೂಪರಾಗಿ ಕಾಣ್ತಾ ಇದೆ. ಅದೆಲ್ಲ ಕ್ರೂಸ್. ನೋಡಿ ಲೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಅಲ್ಲ, ಏನು ಚೆನ್ನಾಗಿದೆ. ಅಬ್ಬಾ, ಏನು ಸೂಪರ್ ಆಗಿದೆ ಅಲ್ಲ. ಒಂದು ಕಡೆ ನಾವು ಎಷ್ಟು ನೋಡಿದಷ್ಟು ಸಾಕಾಗ್ತಾ ಇಲ್ಲ. ಈ ಜಾಗನ ನಾನು ಇವಳು ಎಷ್ಟು ಸಲ ನೋಡ್ಬಿಟ್ಟಿದೀವೋ ಗೊತ್ತಿಲ್ಲ ಅಲ್ವಾ? ಆದ್ರೂ ಬಂದ್ಬಿಟ್ಟು ಹಿಂಗೆ ನಿಂತ್ಕೊಳ್ಳೋದು, ಹೌದು, ನೋಡೋದು, ಹೋಗಕ್ಕೆ ಮನ್ಸಿಲ್ಲ ಅಲ್ಲ? ನಿಜವಾಗ್ಲೂ ಹೌದು. ಏನು ಮಾಡೋದು ಬೇಡ, ಸುಮ್ಮನೆ ನಿಂತ್ಕೊಂಡು ನೋಡೋಕ್ಕೂ ಸರಿನೇ ಇಲ್ಲಿ. ಎಷ್ಟು ಚೆನ್ನಾಗಿದೆ ಅಲ್ಲ. ನೋಡು, ಈ ಕಡೆ ಬಾ, ತಿರುಗು, ಅಲ್ಲಿ ನೋಡು, ಅಲ್ಲಿ ಅಲ್ಲ, ಏನು ಚೆನ್ನಾಗಿದೆ ಅಲ್ಲ. ಚೆನ್ನಾಗಿದೆ. ಸೊ ಇಲ್ಲಿ ಎಲ್ಲರನ್ನೂ ನಾವು ಯಾರನ್ನೂ ವಿಡಿಯೋಲಿ ಬರಬಾರ್ದು, ಹಾಗೆಲ್ಲ ತೆಗಿಬಾರ್ದು ಬೇರೆ ಯಾರ್ದು ಅಂತ ನಾವು ಅಂದ್ಕೊಂಡು ಕೇರ್ಫುಲ್ಲಾಗಿ ವಿಡಿಯೋ ತೆಗಿತೀವಿ. ಹೌದು, ಇದು ಯಾರೋ ಮನುಷ್ಯ ಫುಲ್ ಬಂದು ನಮ್ಮ ಫ್ರೇಮ್ ಒಳಗಡೆ ಹತ್ತಿರ, ನಾನು ಇವಳಿಗೆ ಗೊತ್ತಿರೋನ ಯಾರ. ನೀನು ಹಂಗೆ ಅನ್ಕೊಂಡೆ, ನಾನು ಏನಪ್ಪ ಇದು ಇಷ್ಟ ಹತ್ರ ಸಂತೋಷ ಬಂದೇನು ಅಂತ ನನಗೆ. ಅಯ್ಯೋ ರಾಮ. ಸೊ ಹಿಂಗೂ ಜನರು ಇರ್ತಾರೆ. ಆದರೆ ಒಂದು ನಡೀತಾ ಜೊತೆನಲ್ಲಿ ನಡೆಯೋದ್ರಿಂದ ಹೌದು, ಗೊತ್ತಾಗಲ್ಲ ಅಲ್ಲ. ಹಿಂಗೂ ಜನರು ಇರ್ತಾರೆ ನೋಡಿ. ಆ ಮನುಷ್ಯ ಸ್ಲೋ ಮೋಷನಲ್ಲಿ ನಡೀತಾ ಇದೆಯಾ? ಹೇಳು, ಸಾಕಾಯ್ತಾ? ಸಾಕೇನಾಗಲಿಲ್ಲ, ಚೆನ್ನಾಗಿದೆ, ನಡೀತಾ ಇರೋದು ಚೆನ್ನಾಗಿದೆ ಅಲ್ಲ. ವೆದರ್ ಚೆನ್ನಾಗಿದೆ, ಜೋಡಿದಾರ್ ಚೆನ್ನಾಗಿದೆ, ಮತ್ತೆ ಇನ್ನೇನು ಬೇಕು ಅಲ್ವಾ?
ಪ್ರೀತಿಯ ಸ್ನೇಹಿತರೆ, ವಿಡಿಯೋ ನೋಡಿದ್ರಾ? ಇಷ್ಟ ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಿಮ್ಮ ಭೇಟಿ ಇನ್ನೊಂದು ಜಾಗದಲ್ಲಿ ಸಿಗೋಣವಾ?